ಅವ್ರಿಗೆ ಏನಕ್ಕೆ ಒಂದು ಅರ್ಥ ಆಗ್ತಾ ಇಲ್ಲಪ್ಪ. ಅಂದ್ರಕ್ಕೂ ಮಂಚವಾಡ ಅನ್ನೋದು ನಮ್ಮ ಕರ್ನಾಟಕದಲ್ಲೇ ಕ್ರಿಶ್ಚಿಯರಂತ ಇದ್ರು, ಯಾರೇನು ಹೇಳಿದ್ರು ಕೂಡ ಮಾತಾಡ್ತಾ ಇರಲಿಲ್ಲ. ಹೋಯ್ತೀರಾ ಬೈಕೊಡ್ರಿ, ಇನ್ನೊಂದು ಹತ್ತಿರ ಅಂದ್ಕೊಳ್ಳಿ, ನನ್ನ ಮಾತ್ರ ಇಷ್ಟ ಹೇಳ್ಕೊಂಡು ಎಲ್ಲರ ಮನಸ್ಸನ್ನು ಗೆದ್ದು ಯಾರಾದ್ರೂ ತುಮಕೂರಿನಲ್ಲಿ ಒಬ್ಬ ಇದ್ರೆ ಅದು ಮೊದಲನೇ ಸೋತಿದ್ದಾನೆ. ಹಾಗಾಗಿ ನಾನು ನಿಮಗೆ ಇಷ್ಟೆಲ್ಲ ಮಾಡಿದ್ದೀನಿ, ಸಾವಿರಾರು ಜನ ಬಂದಿದ್ದೀರಿ. ನಾನು ಸುಮಾರು ಇನ್ನೂ 1.5 ಗಂಟೆಗಳ ಕಾಲ ಇಲ್ಲೇ ಇರ್ತೀನಿ. ನಿಧಾನ ಊಟ ಮಾಡಿ ಬಫೆ ಮಾಡಿದ್ದೀರ ರವಿ, ಬಫೆ ಎಲ್ಲ ಇದ್ದ ಇದ್ದಾರೆ. ಎಲ್ಲರೂ ಕಷ್ಟಪಟ್ಟಿದ್ದೀರಿ. ಕಷ್ಟಪಟ್ಟಿರೋರಿಗೆ, ಕಷ್ಟಪಡ್ತಿರೋ ಸುಳ್ಳು ಹೇಳೋರಿಗೆ, ಏನು ಮಾಡ್ತೀರ ಒಂದು ಶೋ ಮಾಡೋರಿಗೆ ಎಲ್ಲರ ಪಾದಗಳಿಗೂ ಕೂಡ ನಾನು ನಮಸ್ಕಾರಗಳನ್ನು ತಿಳಿಸ್ತೀನಿ. ಒಂದು ಮನವಿ ಮಾಡ್ತೀನಿ, 45 ವರ್ಷದ ನನ್ನ ರಾಜಕೀಯ ಜೀವನದಲ್ಲಿ ಇಂಥ ಸಂದರ್ಭ ಸನ್ನಿವೇಶ ಯಾರಾದರೂ ಕೊಟ್ಟಿದ್ರೆ ಅದು ತುಮಕೂರಿನ ಮಹಾಜನತೆ. ಈ ಜನತೆಗೆ ನಾನು ನನ್ನ ಚರ್ಮ ಸುಲ್ದು ಚಪ್ಪಲಿ ಮಾಡಿಕೊಟ್ಟು ಕೂಡ ನಿಮ್ಮ ಋಣವನ್ನು ತೀರಿಸೋದಕ್ಕೆ ಸಾಧ್ಯತೆ ಇಲ್ಲ. ಆ ಕೆಲಸವನ್ನು ನಾನು ಮಾಡ್ತೀನಿ. ನನಗೆ ಸ್ವಲ್ಪ ಅವಕಾಶವನ್ನು ನೀವು ಕೊಡಬೇಕು ಅನ್ನೋ ಮನವಿಯನ್ನು ಈ ಸಂದರ್ಭದಲ್ಲಿ ಹೇಳಿ, ನಾನು ಎಲ್ಲಿ 2000 ಬಿಟ್ಟು 4,000 ಹಾಕ್ಬಿಟ್ಟು ಉದಾಕರ್ನಾಳ್ ಬೈರಣ್ಣ ನೀರ್ಬಂದ್ರೆ ಸಾಬ್ರೆ ಕೃಷ್ಣಣ್ಣ ಒಂದೇ ಸಾರಿ 2,000 ಬಿಟ್ಟು 4,000 ಹಾಕ್ಬಿಟ್ಟು ಅಕೌಂಟಿಗೆ. ಅಯ್ಯೋ ಏನು ಮಾಡ್ತಾರಪ್ಪ ಈ ತಾಯಿ ಅಂತ. ತಾಯಿ ಏನು ಮಾಡಿದ್ರು ಅಂದರೆ, ಈ ತಾಯಿ ಸೋಮಣ್ಣ ಬೇಕು, ಸೋಮಣ್ಣ ಮಂತ್ರಿ ಆಗಬೇಕು ಅಂತ ಈ ಭಾಗದ ಎಲ್ಲ ನನ್ನ ತಾಯಿದ್ರು, ನನ್ನ ಹಿರಿಯರು ಯಾವುದೇ ಸರ್ಕಾರ ಎಲ್ಲೆಲ್ಲ ಮಾಡಿದ್ರು ಕೂಡ ನಿಮ್ಮ ಮರ್ಜಿಗಳಿಗೆ ನಾವಿಲ್ಲ. ನಾವಿರೋದು ಕೆಲಸಗಾರನಿಗೆ. ಆ ಕೆಲಸಗಾರನನ್ನು ಎಲ್ಲ ಒಂದು ಕಡೆ ಮುಖ್ಯವಾಗಿ ತರಬೇಕು ಅನ್ನುವ ನಿಮ್ಮ ತೀರ್ಮಾನಕ್ಕೆ ಮಧುಗಿರಿ ಇರ್ಬೋದು, ಕೊರಟಗೆರೆ ಇರ್ಬೋದು, ತುಮಕೂರು ಗ್ರಾಮಾಂತರ ಇರ್ಬೋದು, ತುಮಕೂರು ಇರ್ಬೋದು, ತುರುವೇಕೆರೆ ಇರ್ಬೋದು, ಗುಬ್ಬಿ ಇರ್ಬೋದು, ಚಿಕ್ಕನಾಯಕನಹಳ್ಳಿ ಇರ್ಬೋದು, ಕಿತ್ತೂರು ಇರ್ಬೋದು. ನಾನು ನಿರೀಕ್ಷೆ ಮಾಡಿರಲಿಲ್ಲ. ಮಾಡಿದ್ವಲ್ಲೀಗಪ್ಪ ಅಷ್ಟು ಓಟ್ ಕೊಡ್ತಾರೆ ಅಂತ ನಿರೀಕ್ಷೆ ಮಾಡಿದ್ವು. ಕೃಷ್ಣಪ್ಪನವ್ರು ಮಾತ್ರ ಗೊತ್ತಿತ್ತು. ಕೃಷ್ಣಪ್ಪ ಮಸಾಲೆ 2 ಸೇರ್ಕೊಂಡ್ಮೇಲೆ 5 ಕ್ಲಾಸ್ ಮಸಾಲೆ ಹಾಕಿದ್ರು. ಆದರೆ ಬೇರೆ ಬೇರೆ ಕಡೆ ನೀವು ಮಾಡಿರೋ ನಿಮ್ಮ ಕೆಲಸ, ನಿಮ್ಮ ಶ್ರಮ, ನಿಮ್ಮ ದುಡಿಮೆ, ನಿಮ್ಮ ಚಿಂತನೆ, ನಿಮ್ಮ ದೂರದೃಷ್ಟಿಗೆ ನಾನು ಋಣಿಯಾಗಿರ್ತೀನಿ. ನಾನು ಬೆಂಗಳೂರಿನಲ್ಲೇ ನಾನು ಗೋವಿಂದರಾಜ ನಗರವನ್ನು ಒಂದು ಮಾದರಿ ನಗರವನ್ನಾಗಿ ಮಾಡಿದ್ದೀನಿ. ಏನೆಲ್ಲವನ್ನು ಮಾಡಿದ್ದೇನೆ. ಆದರೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮಂತ್ರಿಯಾಗಿ 1 ವಾರಗಳ ಕಾಲ ರಿವ್ಯೂ ಮಾಡಿದ್ರೆ ಪುರುಷೋತ್ತಮ ಅವರೇ 1% ಇಲ್ಲ, 1% ಇಲ್ಲ. ಒಂದು ಬಾರಿ ನಿಮ್ಗೆಲ್ಲರಿಗೂ ತುಮಕೂರಿನ ಕೆಲವು ಆಯ್ಕೆ ಆದಂಥ ಕೆಲವು ಪತ್ರಕರ್ತರನ್ನು ಕರ್ಕೊಂಡು ಹೋಗ್ತೀನಿ. ಅಲ್ಲಿಯ ವ್ಯವಸ್ಥೆಯನ್ನು ನೀವು ನೋಡಬೇಕಾಯ್ತದೆ. ಅಲ್ಲಿರ್ತಕ್ಕಂಥ ಆಡಳಿತದ ಕಾರ್ಯವೈಖರಿಯನ್ನು ನೀವು ನೋಡಬೇಕಾಯ್ತದೆ. ಇಂಥ ಸಂದರ್ಭದಲ್ಲಿ ಬಡವರನ್ನು, ಕಡು ಬಡವರನ್ನು, ಸಾಮಾನ್ಯರನ್ನು ಯಾವ ಜಾತಿ ಯಾವ ಕುಲ ಅನ್ಬೇಡಿ, ಅವನು ಯಾವ ಪಾರ್ಟಿ ಯಾವ ಪಕ್ಷ ಅನ್ಬೇಡಿ, ಅವನು ಯಾವ ವರ್ಗಕ್ಕೆ ಸೇರಿದವನು ಅನ್ಬೇಡಿ. ಸನ್ಮಾನ್ಯ ದೇವೇಗೌಡರು 92 ಮುಗಿದು 93ಕ್ಕೆ ಹೋಗ್ತಾ ಇದ್ದಾರೆ. ಅವ್ರ ತಲೆ ಇವತ್ತು ಕೂಡ ಅರ್ಧನಹಳ್ಳಿಯಿಂದ ಹಿಡಿದು ಇಡೀ ರಾಜ್ಯದ ಮೂಲೆಗಳಲ್ಲೂ ಕೂಡ ಯಾವ ರೀತಿ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದೀನಿ. ನಮ್ಮ ನಾಯಕರಾದ ಸನ್ಮಾನ್ಯ ಯಡಿಯೂರಪ್ಪನವರು, ರಾಜ್ಯದ ಮತ್ತೊಬ್ಬ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರು ಎಲ್ಲರೂ ಒಟ್ಟಾಗಿ ಸೇರಿ ಕೆಲಸ ಮಾಡೋಣ, ನಿಮ್ಮ ಋಣವನ್ನು ತೀರಿಸೋಣ. ಯಾವ ಜಾತಿ ಕುಲ ಅಂತೀರ ಎಲ್ಲರೂ ಕೂಡ ಕೆಲಸ ಮಾಡಿದ್ದೀರಿ. ತಗಳ ಆರಾಮಾಗಿರು, ಏನು ಹಾಕೋದಿಲ್ಲ. ಅದು ಒಂದು ಸತ್ಯ, ಅಧಿಕಾರಿಗಳ ಕಾರ್ಯವೈಖರಿಯಲ್ಲಿ ಮುಂದಿನ ವಾರ 15 ದಿವಸದಲ್ಲಿ ಬರ್ತೀರಿ. ಎಲ್ಲರ ಸಭೆಯನ್ನು ಕರಿತೀರಿ. ದಯವಿಟ್ಟು ನೀವೇನು ಬೇಕಾದ್ರೂ ಸಜೆಷನ್ ಕೊಡಿ. ಅವನು ಒಳ್ಳೆಯವನು, ಇವನು ಒಳ್ಳೆಯವನು, ನಿಮ್ಮ ಕೆಲಸಕ್ಕೋಸ್ಕರ ಅವನು ಅಧಿಕಾರಿನ ಒಳ್ಳೆಯವರನ್ನು ಸರ್ಟಿಫಿಕೇಟ್ ಮಾತ್ರ ಬೇಡ. ಏನಪ್ಪ ನಾನೆಲ್ಲ ತಪ್ಪಿದ್ದೇನಪ್ಪ? ಬಡವರ ಕೆಲಸ ಯಾರು ಮಾಡ್ತಾನೋ, ಸಾಮಾನ್ಯರ ಕೆಲಸ ಯಾರು ಮಾಡ್ತಾನೋ, P ನಂಬರ್ ಯಾರು ಕೊಡ್ತಾನೋ, ಖಾತೆ ಕನ್ಯೆ ಯಾರು ಮಾಡ್ಕೊಡ್ತಾನೋ, ಬಡವ ಬಂದ ತಕ್ಷಣ ಅವ್ನು ಕೆಲಸ ಮಾಡ್ತಾನೋ ಅವನೇ ಅಧಿಕಾರಿ, ನಮಗೆ ದೇವರು.
ನಿನಗೊಂದು ಮಾತು ಹೇಳಿದ್ದೀನಿ, ನೀವು ಮೂರು ಕೇಳಿ ರೋಡೆಲ್ಲ ಸರ್ ಮಾಡ್ತೀನಿ, ನೀನು ಒಂದೇ ರೋಡೆಲ್ಲ ಸರ್ ಮಾಡೋದು. CSR ಫಂಡ್ ಇವೆ. ಸರ್ಕಾರ ದೊಡ್ಡದು, ರಾಜ್ಯ ಸರ್ಕಾರದ ಕಾರ್ಯವೈಖರಿನೇ ಬೇರೆ, ಕೇಂದ್ರ ಸರ್ಕಾರದ ಕಾರ್ಯವೈಖರಿನೇ ಬೇರೆ. ಏನೋ ಯಾಕೋ ಗೊತ್ತಿಲ್ಲ, ಸೋಮಣ್ಣನಿಗೆ ನೀವು ಕಳಿಸಿದ್ದೀರಿ. ನಿಮ್ಮ ಸೋಮಣ್ಣ ವೈಯಕ್ತಿಕವಾಗಿ ನಿಮ್ಗೆ ಸಹಾಯ ಮಾಡ್ತಾ ಹೋಗ್ಬೋದು, ವೈಯಕ್ತಿಕವಾಗಿ ನಿಮ್ಮನಲ್ಲಿ ಹಂಚ್ಕೊಂಡು ಹೋಗ್ಬೋದು. ಆದರೆ ಸಾರ್ವಜನಿಕರ ಕೆಲಸದಲ್ಲಿ ನಿಮ್ಮ ಜೊತೆಯಲ್ಲಿ ಇರ್ತೀನಿ, ನಿಮ್ಮ ಹೆಸರನ್ನು ಉಳಿಸ್ತೀನಿ, ನಿಮ್ಗೆ ಯಾರಿಗೂ ಕೂಡ ಮುಜುಗರ ಆಗದಾಗೆ ನಡ್ಕೊಳ್ತೀನಿ ಅನ್ನೋ ಮಾತನ್ನು ಹೇಳಿ, ಏನು ವೇದಿಕೆಯಲ್ಲಿ ತಗೊಂಡ ನಿಮ್ಮೆಲ್ಲರೂ ಕೂಡ ವೈಯಕ್ತಿಕವಾಗಿ ಒಬ್ಬ ಸಾಮಾನ್ಯನಾಗಿ ಈ ಕ್ಷೇತ್ರದ ಲೋಕಸಭಾ ಸದಸ್ಯರಾಗಿ ನಿಮ್ಮೆಲ್ಲರಿಗೂ ಕೂಡ ನನ್ನ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಬಂದಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ವಿನಂತಿ ಮಾಡ್ತೀನಿ, ನಿಧಾನವಾಗಿ ಊಟ ಮಾಡಿ. ನಾನು ಇರ್ತೀನಿ, 3 ಗಂಟೆ ಆದಮೇಲೆ ಅಧಿಕಾರಿಗಳು ಕರೆದಿದ್ದೀನಿ, ಅಲ್ಲೋಯ್ತೀನಿ. ಅಲ್ಲಿಂದ ತುಮಕೂರಿನ ರೈಲ್ವೆ ಸ್ಟೇಷನ್ಗೆ ಹೋಗ್ತೀನಿ, ಒಂದೊಂದೇ ಮಾಡ್ತಾ ಇರ್ತೀನಿ. ನಾನು ಇನ್ನು ಮುಂದೆ ಬಂದಾಗ ಕೆಲವ್ರಿಗೆ ಹೇಳ್ತೀನಿ, ಕೆಲವ್ರಿಗೆ ಹೇಳದೆ ಹೋಗ್ಬೋದು. ಕೋಪ ಮಾಡಿಕೊಂಡು ನನ್ನ ಮೇಲೆ ಭಯಕ್ಕೆ ಹೋಗಬೇಡಿ. 24x7 ನಾನು ಯಾವಾಗ ಬರ್ತೀನಿ ಯಾವಾಗ ಹೋಗ್ತೀನಿ ಅಂತ ಅನ್ನೋದಕ್ಕಿಂತ ನನ್ನ ಕೆಲಸಗಳಾಗಬೇಕಾಗಿದೆ, ಬಡವ್ರಿಗೆ ಸಹಾಯ ಮಾಡಬೇಕಾಗಿದೆ. ಅದಕ್ಕೆ ನೀವು ಅಧಿಕಾರ ಕೊಟ್ಟಿದ್ದೀರಿ, ನಿಮ್ಮ ಅಧಿಕಾರವನ್ನು ನಿಮಗೆ ವಾಪಸ್ಸು ಸಮರ್ಪಣೆ ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿ ನಿಮಗೆಲ್ಲ